ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದ ಶಾಟ್ ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆಯುವ ಮೂಲಕ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಶೈಲ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಿಲ್ಪಾ ಶೈಲ, ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಕರ್ನಾಟಕದಿಂದ ಆಯ್ಕೆಯಾದಾಗ ಸಂತಸವಾಗಿತ್ತು. ಏನಾದರೂ ಸಾಧನೆ ಮಾಡುವ ಹಂಬಲವಿತ್ತು. ಕಂಚಿನ ಪದಕ ಪಡೆದಿರುವುದು ಆ ಸಂಭ್ರಮವನ್ನು ದ್ವಿಗುಣಗೊಳಿಸಿದೆ. ಇದಕ್ಕೆ ತರಬೇತುದಾರರ ಸಹಕಾರವೇ ಮುಖ್ಯ ಕಾರಣ. ಏಷ್ಯನ್ ಕ್ರೀಡಾಕೂಟ ಹಾಗೂ 2028ರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕ ಪಡೆಯುವುದು ತಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಅಚೀವ್ಮೆಂಟ್ ಮಾಡಿದ್ದೀನಿ. ಹಾಗೆ ಗೌರ್ನಮೆಂಟ್ ಆಫ್ ಇಂಡಿಯಾ, ಗೌರ್ನಮೆಂಟ್ ಆಫ್ ಕರ್ನಾಟಕ ಪ್ರತಿಯೊಬ್ಬರೂ ಸಹ ನನಗೆ ಎಲ್ಲ ಕಡೆಯಿಂದನೂ ಸಹ ಸಹಕಾರ ಇದೆ. ಹಾಗೆ ಜನರ ಸಹಕಾರನ ಬೆಂಬಲ ಆಶೀರ್ವಾದದಿಂದ ಈ ದಿನ ನಾನು ಅಚೀವ್ಮೆಂಟ್ ಮಾಡಿದ್ದೀನಿ. ತರಬೇತುದಾರ ಈಶಾನ್ ಎಸ್, ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಶಿಲ್ಪಾ ಶೈಲ ಅವರ ಸಾಧನೆ ಹೆಮ್ಮೆ ತರಿಸಿದೆ. ಕನಿಷ್ಠ 5-6 ವರ್ಷಗಳ ಕಠಿಣ ಪರಿಶ್ರಮ ಅಗತ್ಯ. ಶಿಲ್ಪಾ ಶೈಲ ಅಂತಹ ಕಠಿಣ ಪರಿಶ್ರಮ ಪಡೆದು ಪದಕ ತಂದಿದ್ದಾರೆ. ಅವರ ಸಾಧನೆ ಪ್ರಶಂಸನೀಯ ಎಂದರು. ಇದಕ್ಕೆ ಶಿಲ್ಪಾ ಅವರು ಮೆಡಲ್ ಗೆಲ್ಲಲಿಕ್ಕೆ ತುಂಬ ಜನ ಸಹಾಯ ಮಾಡಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಈವನ್ DOSS, ಕರ್ನಾಟಕದ ಮಿನಿಸ್ಟ್ರು ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ.